ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ತರಗತಿಯಲ್ಲಿ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಲ್ರೆಡಿ ಡೇಟ್ ಬಿಟ್ಟಿದ್ದಾರಲ್ವ, ಹಾಗಾಗಿ ಹುಡುಗರೆಲ್ಲ ಭಾಳ ಟೆನ್ಷನಲ್ಲಿ ಇದ್ದಾರೆ. ಯಾಕಂದರೆ ಸಡನ್ಲಿ 27ನೇ ತಾರೀಕು ಡೇಟ್ ಕೊಟ್ಟು ಸಡನ್ಲಿ ಇವಾಗ 12ನೇ ತಾರೀಕು ಅಂದಿರೋದಕ್ಕೆ ಹುಡುಗರು ಇಷ್ಟು 15 ದಿನ ಬಿಫೋರ್ ಆಗೋಕ್ಕೆ ಪ್ಯಾನಿಕ್ ಕೂಡ ಆಗಿದ್ದಾರೆ. ಈಗ ಏನು ಮಾಡೋಕ್ಕಾಗಲ್ಲ, KPSC ಏನು ಹೇಳಿರುತ್ತೆ ಅದ್ರ ಪ್ರಕಾರನೇ ಹೋಗಬೇಕಾಗುತ್ತೆ. ಹಾಗಾಗಿ ಇವಾಗ 25 ದಿನ ಉಳಿಯುತ್ತೆ ಇವತ್ತಿಗೆ, ಓಕೆನಾ. ಜೂನ್ 17ನೇ ತಾರೀಕಿಗೆ ಅಂದರೆ 25 ದಿನ ಎಕ್ಸಾಮ್ ಉಳಿಯುತ್ತೆ. ಹಾಗಾಗಿ ಈಗ ರಿವಿಷನ್ ಮಾಡೋಕ್ಕೆ ಡೈಲಿ ಟಾರ್ಗೆಟ್ಸನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಟಾರ್ಗೆಟ್ ಅಂತ ಒಂದು ವಿಡಿಯೋ ಬರುತ್ತೆ ಯೂಟ್ಯೂಬಲ್ಲಿ, ಅದನ್ನು ನೋಡ್ಕೊಂಡು ಅವತ್ತಿಂದ ಅವತ್ತು ಅಪ್ಡೇಟ್ ಓದೋದು, ಓಕೆನಾ. ಈ ರೀತಿ ಪ್ರೊಸೆಸ್ ಇರುತ್ತೆ. ಇದು ಯೂಟ್ಯೂಬಲ್ಲಿ ಇರುತ್ತೆ, ಓಕೆನಾ. ಇದನ್ನು ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಇದನ್ನು ಮಾಡಬೇಕೋ ಬೇಡ ಅಂತಂದು ನನಗೆ ಕನ್ಫರ್ಮ್ ಮಾಡಿ. ನಾನು ಇದನ್ನು ಮಾರ್ನಿಂಗ್ 6 ಗಂಟೆಗೆ ಹಾಕಬೇಕಂತ ಅಂದ್ಕೊಂಡೆ, ಬಟ್ ನನಗೆ ಆಮೇಲೆ ಅನಿಸಿದ್ದು ಏನಂದರೆ, ನಾಳೆ ಇವಾಗ 17ನೇ ತಾರೀಕಲ್ವಾ, ಇದನ್ನು ಈಗ ನಾಳೆ 18ನೇ ತಾರೀಕಿಗೆ ಅಂದರೆ ನಾನು ಈ 18ನೇ ತಾರೀಕು ಏನು ಓದಬೇಕಂತ 17ನೇ ತಾರೀಕು ನೈಟ್, ಓಕೆನಾ, ನೈಟ್ 9-10 ಗಂಟೆಗೆ ಅಷ್ಟೊತ್ತಿಗೆ ವಿಡಿಯೋ ಪಬ್ಲಿಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಥವಾ ನಿಮಗೆ ಬೆಳಗ್ಗೆ 6 ಗಂಟೆಗೆ ವಿಡಿಯೋ ಹಾಕಬೇಕು, ಅಥವಾ ನಾಳೆ ಏನು ಓದಬೇಕಂತ ಇವತ್ತು ನೈಟ್ ಹಾಕಬೇಕು, ಅದನ್ನೊಂದು ಕ್ಲಾರಿಫೈ ಮಾಡಿ. ನೀವು ಹೆಂಗೆ ಹೇಳ್ತೀರೋ ಹಾಗೆ. ನನಗನ್ಸಿದ್ದು ನೈಟ್ ಹಾಕಿದರೆ ಬೆಟರ್ ಅಂತ ಅನಿಸುತ್ತೆ. ಯಾಕಂದರೆ ನಾಳೆಗೆ ಏನು ಓದಬೇಕಂತ ನಿಮ್ಗೆ ಆಲ್ರೆಡಿ ಪ್ರೀ ಪ್ಲ್ಯಾನ್ ಇರುತ್ತೆ. ಒಬ್ಬೊಬ್ಬರು 4 ಗಂಟೆಗೆ ಎದ್ದು ಓದೋರು, ಆಮೇಲೆ 5 ಗಂಟೆಗೆ ಎದ್ದು ಓದ್ಬೇಕನ್ನೋರಿಗೆ ಕರೆಕ್ಟಾಗಿ ಪ್ಲಾನ್ ಬೇಕಂದರೆ ನಿಮಗೆ ಹಿಂದಿನ ದಿನವೇ ಗೊತ್ತಾದರೆ ಚೆನ್ನಾಗಂತ ನನಗನ್ಸುತ್ತೆ. ನೋಡಿ, ಅದೊಂದು ನನಗೆ ಕ್ಲಾರಿಫೈ ಮಾಡಿ. ಹಾಗೆ ಇದನ್ನು ಕಂಟಿನ್ಯೂ ಮಾಡಬೇಕೋ ಬೇಡ 25 ಡೇಸು, ಇದ್ರ ಮೇಲೆ ನೀವು ಯಾವ ರೀತಿ ಹೇಳ್ತೀರೋ ಅದ್ರ ಮೇಲೆ ಡಿಪೆಂಡು, ಓಕೆನಾ. ಕಂಪಲ್ಸರಿ ನೀವು ಪ್ರತಿದಿನ ಕೂಡ 2 ಕ್ವಶನ್ ಪೇಪರನ್ನು ನೋಡಲೇಬೇಕು. ಒಂದು GK ಕ್ವಶನ್ ಪೇಪರು, ಒಂದು ಕಮ್ಯುನಿಕೇಷನ್ ಕ್ವಶನ್ ಪೇಪರನ್ನು. ಹಾಗೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಇದನ್ನು ಕೇಳಿ ಅಂತ ಹೇಳ್ತಾ, ನಿಮ್ಮದು ಅಭಿಪ್ರಾಯನೂ ಕೂಡ ನನಗೆ ತಿಳಿಸಿ. ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆದರೆ ಅಲ್ಲಿ ಕೂಡ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ, GK ಪ್ಲಸ್ ಕಮ್ಯುನಿಕೇಷನ್ ಇವು ಏನಿದಾವೋ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರು, ಇದು ಕಂಪಲ್ಸರಿ KPSC ನಡೆಸಿರೋದೇ ಆಗಿರಬೇಕು. ಫಸ್ಟ್ ಕಂಡೀಷನ್ KPSC ನಡೆಸಿರೋ ಕ್ವಶನ್ ಪೇಪರ್ ಆಗಬೇಕು. ಅವೆಲ್ಲ ಮುಗ್ದಿದ್ದಾವೆ ಸರ್, ನಮ್ಮ ಹತ್ರ ಆಲ್ರೆಡಿ ನೋಡ್ಬಿಟ್ಟಿದ್ದೀವಿ ಅಂದರೆ KA ಜಂಪ್ ಆಗಿ ಅಥವಾ UPSC ಜಂಪ್ ಆಗಿ ಮಾಡೆಲ್ ಕ್ವಶನ್ ಪೇಪರ್ ಅಂತಂದು ಬಿಡಿಸ್ಕೊಂಡು ಅಲ್ಲಿ ಡೈರೆಕ್ಟ್ ಮಾಡೆಲ್ ಕ್ವಶನ್ ಪೇಪರ್ಗೆ ಹೋಗಬೇಡಿ. ಇನ್ಸ್ಟಿಟ್ಯೂಟ್ ನಡೆಸಿರೋದು ಅಲ್ಲಿಗೆ ಫಸ್ಟು KPSC ಎಲ್ಲ ಮುಗಿಸ್ಕೊಳ್ಳಿ, ಓಕೆನಾ. ಯಾವುದು GK ಒಂದು, ಕಮ್ಯುನಿಕೇಷನ್ ಒಂದು. ನೀನು ಅದನ್ನು ಕಂಪ್ಲೀಟಾಗಿ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡಿದಾದ ನಂತರ ಯಾವ ಕ್ವಶನ್ ನಿಮಗೆ ರಾಂಗ್ ಆಗ್ತಿದೆ ಅದ್ರ ಮೇಲೆ ನೋಟ್ಸ್ ಮಾಡಬೇಕು. ಈ ರೀತಿ ಡೈಲಿ ರಿವೈಸ್ ಮಾಡಬೇಕು. ನಿಮಗೆ ಎಲ್ಲಿ ಕ್ವಶನ್ ಪೇಪರ್ ತೊಗೊಳೋದು, ಒಬ್ರು ಯಾರಾದರೂ ಗೈಡೆನ್ಸ್ ಪ್ರಕಾರ ಸಿಕ್ಕರೆ ನಿಮಗೆ ಚೆನ್ನಾಗಾಗುತ್ತೆ. ಡೈಲಿ ಈ ಟೈಮ್ ಹಾಕೋದು ಆ ಥರ ಅಂದರೆ ನಾವು ಇವಾಗ ಟೆಸ್ಟ್ ಸೀರೀಸ್ ಮಾಡ್ತಿದ್ವಿ. ಟೆಸ್ಟ್ ಸೀರೀಸ್ ಯಾವುದಕ್ಕೆ? ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗೆ, ಓಕೆನಾ. ಆಲ್ರೆಡಿ ನಿನ್ನೆ ಒಂದು ಟೆಸ್ಟ್ ಆಗಿದೆ, ಇವತ್ತು 2ನೇ ಟೆಸ್ಟು. ಯಾವಾಗ? ಜುಲೈ 17ಕ್ಕೆ ಈಗ 2ನೇ ಟೆಸ್ಟ್ ಇದೆ, ಜೂನ್ 17ಕ್ಕೆ, ಓಕೆನಾ. ಜೂನ್ 17ಕ್ಕೆ 2ನೇ ಟೆಸ್ಟ್ ಇವಾಗ ರನ್ನಿಂಗ್ ಇದೆ. ಟೈಮಿಂಗ್ ಏನಿರುತ್ತೆ? 10 ಗಂಟೆಗೆ ಮಾರ್ನಿಂಗ್ 10 ಗಂಟೆಗೆ GK, 2 ಗಂಟೆಗೆ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಈ ರೀತಿ ಪ್ರತಿದಿನ ಇರುತ್ತೆ ಅಲ್ಲಿ, ಓಕೆನಾ. 11 ಕಮ್ಯುನಿಕೇಷನ್, 11 GK ಪೇಪರು, ಓಕೆನಾ. ಈ ರೀತಿ ಇರುತ್ತೆ. ನಿಮಗೆ ಅಲ್ಲಿ ಏನಾರು ಬೇಕಾಯ್ತು ಅಂದರೆ ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಅಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ಸೇರಿಸ್ಕೊಳ್ತಾರೆ. ಅದು ಇವತ್ತು ಅಥವಾ ನಾಳೆ 1-2 ದಿನ ಅಷ್ಟಿಗೆ ಲಾಸ್ಟ್ ಡೇ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಯಾರಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗಿ ಅಂತ ಹೇಳ್ತಾ, ಆಮೇಲೆ ಇವತ್ತಿನ ಇಂಗ್ಲೀಷ್ ಮತ್ತು ಕಂಪ್ಯೂಟ್ರು ಫಸ್ಟ್ ಕಮ್ಯುನಿಕೇಷನ್ಗೆ ಟಾರ್ಗೆಟ್ ಮಾಡಿ ಅಂತ ನೀವು ನಿನ್ನೆ ಕ್ಲಾಸಲ್ಲಿ ಕೂಡ ಹೇಳಿದ್ದೀನಿ. ಇಂಗ್ಲೀಷು, ಕನ್ನಡ, ಕಂಪ್ಯೂಟರ್ ಇವು 3 ನಿಮಗೆ ಕಮ್ಯುನಿಕೇಷನಲ್ಲಿ ಇರೋದ್ರಿಂದ ಈ ಸ್ಲೈಡಲ್ಲಿರೋ ಆ 9 ಚಾಪ್ಟ್ರಲ್ಲೂ ಕೂಡ ಕ್ವಶನ್ ಬರುತ್ತೆ. 9 ಚಾಪ್ಟ್ರಲ್ಲೂ ಕೂಡ ಕ್ವಶನ್ ಬರುತ್ತೆ. ಒಂದೊಂದು ಚಾಪ್ಟರ್ ಮೇಲೆ ಒಂದೊಂದು ಕ್ವಶನ್ ಬಂದರೆ ನಿಮಗೆ 9 ಕ್ವಶನ್ಸ್ ಆಗ್ತವೆ, ಓಕೆನಾ. ನೆಗ್ಲೆಕ್ಟ್ ಮಾಡಿಬಿಡ್ರಿ. ಒಂದೊಂದು ಸರಿ ವಾಯ್ಸ್ ಮೇಲೆ 2-3 ಕ್ವಶನ್ ಕೇಳ್ತಾನೆ, ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಮೇಲೆ 2-3 ಕ್ವಶನ್, ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ 2-3 ಕ್ವಶನ್, ಇದ್ರ ಮೇಲೆ 4-5 ಕ್ವಶನ್ ಕೇಳಿರೋ ಕೂಡ ನೋಡಿದ್ದೀವಿ ನಾವು, ಓಕೆನಾ. ಹಾಗಾಗಿ ಇಂಗ್ಲೀಷಲ್ಲಿ ನೀವು ಇವತ್ತು ಏನೇನು ಓದಬೇಕಂದ್ರೆ ವಾಯ್ಸು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಆಮೇಲೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚು, ಆಮೇಲೆ ಫಿಗರ್ಸ್ ಆಫ್ ಸ್ಪೀಚು, ಇವು 3 ಕೂಡ ಇಂಗ್ಲೀಷಲ್ಲಿ ಕವರ್ ಮಾಡ್ಕೋಬೇಕು. ಕನ್ನಡದಲ್ಲಿ ಸಂಧಿ ಮತ್ತು ಆಮೇಲೆ ಇದರಲ್ಲಿ ವಿಭಕ್ತಿ ಪ್ರತ್ಯಯ, ಇದು ಸಂಧಿಗಳಿದೆಲ್ಲ ಮೇಲಿದಾಗಿದೆ, ಕಾಪಿ ಆಗಿದೆ, ಓಕೆನಾ. ಒಂದನೇದು ಸಂಧಿ, ಎರಡನೇದು ವಿಭಕ್ತಿ ಪ್ರತ್ಯಯ,
ಆಮೇಲೆ ಮೂರನೇದು ಸಮಾಸ. ಈ 3 ಚಾಪ್ಟರ್ನು ಕೂಡ ಕನ್ನಡದಲ್ಲಿ ಕವರ್ ಮಾಡ್ಕೋಬೇಕು. ಕಂಪ್ಯೂಟರಲ್ಲಿ ಇಂಟ್ರೊಡಕ್ಷನ್ ಕಂಪ್ಯೂಟರು, ಆಮೇಲೆ ಕಂಪ್ಯೂಟರ್ ಆರ್ಕಿಟೆಕ್ಚರು, ಆಮೇಲೆ ಕಂಪ್ಯೂಟರ್ ಹಾರ್ಡ್ವೇರು. ಇವು 3 ಚಾಪ್ಟರ್ ಕಂಪ್ಯೂಟರಲ್ಲಿ. ಫಸ್ಟ್ ಇಂಗ್ಲೀಷು, ಕನ್ನಡ, ಕಂಪ್ಯೂಟರು. ಫಸ್ಟ್ ನೀವು 2 ಕ್ವಶನ್ ಪೇಪರ್ ಸಾಲ್ವ್ ಮಾಡಿಕೊಂಡು ಆಮೇಲೆ ಕಮ್ಯುನಿಕೇಷನಲ್ಲಿ ಇಂಗ್ಲೀಷು, ಕಂಪ್ಯೂಟ್ರು, ಕನ್ನಡ ಇವು 3 ಕೂಡ 3 ಚಾಪ್ಟರ್ ಅದರಲ್ಲಿ ಕವರ್ ಮಾಡಿಕೊಂಡು ನಿಮಗೆ ಕ್ಲಾಸಸ್ ಇದ್ರದ್ದೇನಾದರೂ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಕ್ಲಾಸಸ್ ಬೇಕಂದರೆ ನಮ್ಮದು ಇದೇ ಯೂಟ್ಯೂಬಲ್ಲಿನೂ ಕೂಡ ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ಅದರಲ್ಲಿ ನೀವು ಬೇಕಂದ್ರೆ ಅಲ್ಲಿ ಕೂಡ ಕ್ಲಾಸಸ್ನ ನೋಡ್ಕೋಬಹುದು ಅಂತ ಹೇಳ್ತಾ, ಅಲ್ಲಿ ಟು ದ ಪಾಯಿಂಟ್ ಹೇಳಿದ್ದೇವೆ ನಾವು. ಆ ಮೇಡಮು ಟು ದ ಪಾಯಿಂಟ್ ಹೇಳಿದ್ದಾರೆ. ರ್ಯಾಂಡಮ್ ಆಗಿ ಸುಮ್ಮನೆ ಆ ಥರ ಈ ಥರ ಎಲ್ಲ ಇಲ್ಲ. ಟು ದ ಪಾಯಿಂಟ್ ಎಕ್ಸಾಮ್ಗೆ ಏನು ಬರುತ್ತೆ ಅದು ಮಾತ್ರ ಫಿಲ್ಟ್ರ್ ಮಾಡಿ ಮ್ಯಾಕ್ಸಿಮಮ್ ಕ್ಲಾಸ್ 40ರಿಂದ 45 ನಿಮಿಷ, ಮ್ಯಾಕ್ಸಿಮಮ್ 30 ನಿಮಿಷ ಇಷ್ಟರಲ್ಲೇ ಕ್ಲಾಸ್ ಇರೋದು. ಓಕೆನಾ? ಕಮ್ಯುನಿಕೇಷನು, ಇಂಗ್ಲೀಷು ಮತ್ತು ಕಂಪ್ಯೂಟ್ರು. ನಿಮಗೆ ಅವನು ಕೂಡ ಯೂಸ್ ಮಾಡಿಕೊಂಡ್ರೆ 100% ಯೂಸ್ ಆಗುತ್ತೆ. ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಜಿ ಕೆ ಅಂತ ಬಂತಂದರೆ ನಿಮಗೆ ಇವತ್ತೇನೇನು ಓದಬೇಕು? ಪಂಚಾಯತು, ಭೂ ಸುಧಾರಣೆ, ಸಹಕಾರ ಸಂಘ. ಇದು ಎಕ್ಸ್ಟ್ರಾ ಸಿಲೆಬಸ್ ಇದೆ ಅಲ್ವಾ, ಅದನ್ನು ಓದಬೇಕು ಇವತ್ತು. ಓಕೆನಾ? ಹಾಗೆ 20 ಪ್ರೀವಿಯಸ್ ಇಯರ್ ಕ್ವಶನ್ಸು, ಮೆಂಟಲ್ ಅಬಿಲಿಟಿ ನೋಡಬೇಕು. ಇವು ಕೂಡ ಕ್ವಶನ್ ಪೇಪರಲ್ಲಿ ಬಂದಿರೋ ಕ್ವಶನ್ಸನ್ನೇ ನೀವು ನೋಡ್ಕೋಬೇಕು. ಇದಿಷ್ಟು ಇವತ್ತಿನ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಇದು ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ ಅಂತ ಹೇಳಿದ್ನಲ್ವ, ಇದು ನಿಮಗೆ ಯೂಟ್ಯೂಬಲ್ಲಿನೇ ಸಿಗುತ್ತೆ. ಓಕೆನಾ? ನಿಮ್ಮ ಹತ್ರ ನೋಟ್ಸ್ ಇದ್ರೆ ಆಲ್ರೆಡಿ ಅದನ್ನು ರಿವೈಸ್ ಮಾಡಿ. ನಿಮ್ಮ ಹತ್ರ ನೋಟ್ಸ್ ಎಲ್ಲ ಏನೂ ಇಲ್ಲ ಅಂತಂದರೆ ಇದೇ ಯೂಟ್ಯೂಬಲ್ಲಿನ ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ ಅಂತ ಇದೆ. ಅದರಲ್ಲಿ ಕಂಪ್ಲೀಟಾಗಿ ಪಂಚಾಯತ್ ಅಂದರೆ ಪಂಚಾಯತ್ ಬಗ್ಗೆ ಕಂಪ್ಲೀಟಾಗಿ ಥಿಯರಿ ಕ್ಲಾಸಸ್ ಇದ್ದು, ಆಮೇಲೆ ಅದ್ರ ಬಗ್ಗೆ MCQs ಕೂಡ ಆಲ್ರೆಡಿ KPSC ಕೇಳಿರೋ MCQs ಕೂಡ ಅದರಲ್ಲಿ ಬೇರೆ ಇನ್ನೊಂದು ವಿಡಿಯೋದಲ್ಲಿ ಆ ರೀತಿ ಮಾಡೋದ್ರಿಂದ 12-15 ವಿಡಿಯೋಸ್ ಆಗಿದ್ದಾವೆ. ಇದು ಬೇಕಂದರೆ ಇದರಲ್ಲಿದೆ ಯೂಟ್ಯೂಬಲ್ಲಿ, ಅದು ಬೇಕಾದ್ರೆ ನೋಡ್ಕೊಳ್ಳಿ. ಹೀಗೆ KPSC ಕ್ವಶನ್ಸ್ ಅನಾಲಿಸಿಸ್ ಇದರಲ್ಲಿ ಇದು 29ರಲ್ಲ 30ಕ್ಕೂ ಹೆಚ್ಚು ವೀಡಿಯೋಸ್ ಇದ್ದಾವೆ. 35 ವೀಡಿಯೋಸ್ ಇದ್ದಾವೆ ಇದರಲ್ಲಿ KPSC ಕ್ವಶನ್ಸು. ಇದರಲ್ಲಿ ಬರೋಬ್ಬರಿ 20 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದೆ. 20ಕ್ಕಿಂತ ಹೆಚ್ಚಿಗೆ ಆಗಿದೆ. ಓಕೆನಾ? 20 ಕ್ವಶನ್ ಪೇಪರ್ ಸಾಲ್ವ್ ಮಾಡಿದೆ. ಅದು ಬೇಕಂದರೆ ಇವೆರಡು ನಿಮಗೆ ಎಕ್ಸ್ಟ್ರಾ ಸಿಲೆಬಸ್ಸು ಪ್ಲಸ್ ನಿಮಗೆ KPSC ಕ್ವಶನ್ ಪೇಪರು ಅದು ನಿಮಗೆ ಬೇಕಂದರೆ ಅದು ಕಂಪಲ್ಸರಿ ನೀವು ನೋಡ್ಕೊಳ್ಳೇಬೇಕು. ಓಕೆನಾ? ನಿಮ್ಮ ಹತ್ರ ನೋಟ್ಸು ಆಲ್ರೆಡಿ ನೀವು ಕ್ವಶನ್ ಪೇಪರ್ ಇದ್ದರೆ ಪರವಾಗಿಲ್ಲ. ನಿಮಗೇನು ಇಲ್ಲ, ನಿಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ಅದು ನೋಡ್ಕೊಳಕ್ಕೆ ಸಾಧ್ಯ ಆಗಿರ್ಬೇಕು. ಇಲ್ಲೇ ನೋಡಿ, ಭೂ ಸುಧಾರಣೆ PDO ಎಕ್ಸಾಮ್ ಇದ್ದಾಗ ಮಾಡಿದ್ದಿದ್ನ. ಓಕೆನಾ? ಅಲ್ಲಿ ಭೂ ಸುಧಾರಣೆಯಲ್ಲಿ ಬಂದಿರೋ ಕ್ವಶನ್ಸ್ ಎಲ್ಲ KPSC ಮೇಲೆ ಕ್ವಶನ್ಸ್ ಏನೇನು ಬಂದಿದ್ದಾವೆ ಆ ಥರ. ಓಕೆನಾ? ಇದು ಸಬ್ಸ್ಕ್ರೈಬ್ ಆದಮೇಲೆ ಈ ಚಾನಲ್ಗೆ ಜಾಯಿನ್ ಬಟನ್ ಅಂತ ಬರುತ್ತೆ. ಅಲ್ಲಿ 59 ಅಂತ ಇರುತ್ತೆ. ಇದಕ್ಕೆ ಜಾಯ್ನ್ ಆಗಬೇಡಿ. ಇದು ಕೂಡ ನೋ ಕ್ಲಾಸಸ್ಸು. ಇಲ್ಲಿದೆ ನೋಡಿ 159 ಅಂತ ಇದೆ ಅಲ್ವಾ, ಇದಕ್ಕೆ ಜಾಯ್ನ್ ಆದರೆ ನಿಮಗೆ ಇಲ್ಲಿ ಇದು ಗ್ರೂಪ್ ಸಿ ಎಕ್ಸ್ಟ್ರಾ ಸಿಲೆಬಸ್ಸು ಪ್ಲಸ್ KPSC ಕ್ವಶನ್ ಪೇಪರ್ ಅನಾಲಿಸಿಸ್ ಇವೆರಡೂ ಪ್ಲೇಲಿಸ್ಟು ಕೂಡ ಓಪನ್ ಆಗ್ತವೆ. ಅಲ್ಲಿ ನಿಮಗೆ ಕ್ಲಾಸಸ್ ಇದನ್ನ ನೋಡಿಕೊಂಡು ಯೂಸ್ ಮಾಡ್ಕೊಳಕ್ಕೆ ಸಾಧ್ಯ ಆಗಿರಬೇಕು. ಇವತ್ತಿನ ಟಾರ್ಗೆಟ್ GK ಮೂರು ಟಾಪಿಕ್ ಇದ್ದಾವೆ. ಕಮ್ಯುನಿಕೇಷನ್ನು ಪ್ರತಿ ಸಬ್ಜೆಕ್ಟ್ ಮೇಲೇನು 3 ಟಾಪಿಕ್ ಇದ್ದಾವೆ. ಇವೆಲ್ಲನೂ ಇವತ್ತು ಕವರ್ ಮಾಡ್ಕೋಬೇಕು ಅಂತ ಹೇಳ್ದೆ. ಇದನ್ನು ಕಂಟಿನ್ಯೂ ಮಾಡೋದಾದರೆ ನಾನು ಹೇಳಿದ ಪ್ರಕಾರ ಆಪ್ಷನ್ 1 ನಿಮಗೆ ಇದರಲ್ಲಿ ಕಂಟಿನ್ಯೂ ಮಾಡೋದಾದ್ರೆ ಹೇಗೆ ಮಾಡೋದು ಅಂತ ಅಂದರೆ, ಫಸ್ಟಿಗೆ ಅವತ್ತೇ ನಿಮಗೆ ಟಾರ್ಗೆಟ್ ಕೊಡೋದು. ಇವತ್ತು ನಾಳೆ ಟಾರ್ಗೆಟನ್ನು ನಾಳೆ 18ನೇ ತಾರೀಕು ಅಂದರೆ ನಾನು 17ನೇ ತಾರೀಕು ನೈಟ್ ನಿಮಗೆ ಟಾರ್ಗೆಟ್ ಆಲ್ರೆಡಿ ಒಂದು ವಿಡಿಯೋ ಹಾಕಿಬಿಡೋದು. ನೀವು ನಾಳೆ ಅದನ್ನೇನು ಓದಬೇಕಂತಂದು ಪ್ಲಾನ್ ಮಾಡ್ಕೊಂಡು ಓದೋದು. ಅಥವಾ 18ನೇ ತಾರೀಕು ಅಂದರೆ 18ನೇ ತಾರೀಕು 6 ಗಂಟೆಗೆ ಮಾರ್ನಿಂಗ್ ವಿಡಿಯೋ ಪಬ್ಲಿಷ್ ಮಾಡೋದು. ಅದನ್ನು ನೋಡ್ಕೊಂಡು ನೀವು ಅವತ್ತಿನ ಡೇ ಸ್ಟಾರ್ಟ್ ಮಾಡೋದು. ಆಪ್ಷನ್ ಫಸ್ಟ್ ಇದನ್ನು ರೈಟ್ ಮಾಡಲೋ ಅಥವಾ ಸೆಕೆಂಡ್ ಇದು ಆ್ಯಡ್ ಅಂತಂದು ಇವೆರಡರಲ್ಲಿ ನನಗೆ ಒಂದು ಕನ್ಫರ್ಮ್ ಮಾಡಿ ಇದು ಯೂಟ್ಯೂಬಲ್ಲಿ ಮೆಸೇಜ್ ಕಮೆಂಟ್ ಮಾಡಿ ಅದರಲ್ಲಿ ಯಾವುದಂತ ನೋಡಿಕೊಂಡು. ಹಾಗೆ ಇದನ್ನು 25 ಡೇಸ್ ಕಂಟಿನ್ಯೂ ಮಾಡೋದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತಲೂ ಕೂಡ ಕಮೆಂಟಲ್ಲಿ ಹೇಳಿದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನು ಅಡಾಪ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಈಗ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.